ಇವತ್ತು ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಆದೇಶದ ಮೇರೆಗೆ ಕಲಬುರಗಿ ನಗರದಲ್ಲೂ ಕೂಡ ನಾವು ವಿಜಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು 3 ದಶಕಗಳ ಮಮತಾ ಬ್ಯಾನರ್ಜಿಯ ದುರಾಡಳಿತ, ನಿರುದ್ಯೋಗ, ಬಡತನ ಎಲ್ಲದಕ್ಕೆ ರೋಸತ್ತು ಹೋಗಿ ಜನ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವ, ಅಮಿತ್ ಶಾಜಿಯವರ ನಾಯಕತ್ವ, ನಮ್ಮ ನಿತಿನ್ ನಬೀನ್ಜಿಯವರ ನಾಯಕತ್ವಕ್ಕೆ ಮೆಚ್ಚಿ ಇವತ್ತು ಅವರ ಕಾರ್ಯಗಳಿಗೆ ಒಪ್ಪಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವ ಅವಕಾಶವನ್ನು, ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ, ತಮಿಳುನಾಡಿನ ಮತದಾರರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀವಿ. ತಮಿಳುನಾಡಿನಲ್ಲಿ DMK ಬರ್ತದಂತೇಳಿ ಸಮೀಕ್ಷೆ ಇತ್ತು. DMK, AIDMK ಧೂಳಿಪಟ ಆಗ್ಯಾವ. TVK ಬಂದದಲ್ಲಿ TVKಯ ವಿಜಯ್ ಅವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮೂ ಸುಮಾರು 67ರಿಂದ 70 ಸೀಟುಗಳು ಈಗಾಗಲೇ ಬಂದಿದ್ದೀವಿ. ಇನ್ನೂ ಮತಗಣನೆ ನಡೀತಾ ಇದೆ. ಇನ್ನೂ ಬರ್ತಕ್ಕಂಥ ಅವಕಾಶ ಅಲ್ಲಿದೆ. ಇವತ್ತು ಇಡೀ ದೇಶದಲ್ಲಿ ಏನು ಪರಿವಾರದ ರಾಜಕಾರಣ ಇತ್ತು, UPಯಲ್ಲಿ ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್, ಬಿಹಾರದಲ್ಲಿ ಲಾಲು ಮತ್ತು ಮಕ್ಕಳು, ಇಲ್ಲಿ ಸ್ಟಾಲಿನ್ ಮತ್ತು ಅವ್ರ ಮಕ್ಕಳು, ಹೀಗೆ ಏನು ಪರಿವಾರವಾದ ಇತ್ತು ಅದನ್ನು ಧಿಕ್ಕರಿಸಿ ಅದಕ್ಕೆ ತಿಲಾಂಜಲಿ ನೀಡಿ ಭಾರತದ ಏನು ಈ ಪಂಚರಾಜ್ಯಗಳ ಮತದಾರರು ನರೇಂದ್ರ ಮೋದಿಜಿಯವರಿಗೆ ಆಶೀರ್ವಾದ ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದೆ ಅಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ. ಹಾಗಾಗಿ ನಾವು ನರೇಂದ್ರ ಮೋದಿಜಿಯವರಿಗೆ, ನಿತಿನ್ ನಬೀನ್ಜಿಯವರಿಗೆ, ಅಮಿತ್ ಶಾಜಿಯವರಿಗೆ, ಸಂತೋಷ್ಜಿಯವರಿಗೆ ಮತ್ತು ಅಲ್ಲಿನ ಎಲ್ಲ ಸುಮಂದೋ ಅಧಿಕಾರಿಯವರಿಗೆ ಮತ್ತು ಅಲ್ಲಿನ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಜೊತೆಗೇ ಈ ಪಂಚರಾಜ್ಯದ ಏನು ಮತದಾರ ಬಂಧುಗಳಿದ್ದಾರೆ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀವಿ.